ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗೆ ಸರ್, ತಮ್ಮ ವೃತ್ತಿ ಶಿಕ್ಷಕರಾಗಿದ್ದುಕೊಂಡು ಪ್ರವೃತ್ತಿಯಲ್ಲಿ ಒಬ್ಬ ಸಾಹಿತಿಗಳಾಗಿದ್ದೀರಿ ಸರ್. ವೃತ್ತಿ ಮತ್ತು ಪ್ರವೃತ್ತಿಗಳಲ್ಲಿ ತಾವು ಏನು ವ್ಯತ್ಯಾಸವನ್ನು ಕಂಡಿದ್ದೀರಿ ಸರ್? ವ್ಯತ್ಯಾಸ ಅಂತಂದ್ರೆ ಸರ, ಮೊಟ್ಟ ಮೊದಲು ನನ್ನ ಕರ್ತವ್ಯ ದೇವರು. ಕರ್ತವ್ಯ ನನಗೆ ಜೀವನ ಕೊಟ್ಟೈತೆ, ಅನ್ನ ಕೊಟ್ಟೈತೆ, ನೆಮ್ಮದಿ ಕೊಟ್ಟೈತೆ, ಜೀವನಕ್ಕೊಂದು ದಾರಿ ಕೊಟ್ಟದ. ಈ ಕರ್ತವ್ಯದಲ್ಲಿ ನಾನು ನಿರತನಾಗಿ ಮಕ್ಕಳಿಗೆ ಪಾಠ ಬೋಧನೆಯ ಸಂದರ್ಭದಲ್ಲಿ ಕೆಲವೊಂದು ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ಭಾಷೆ ಬೋಧನೆಯಲ್ಲಿ ಆಗಿರ್ಬೋದು ಅಥವಾ ಇನ್ಯಾವುದೇ ವಿಷಯದಲ್ಲಿ ಸಂಬಂಧಪಟ್ಟಂಗೆ ಅವ್ರಿಗೆ ತಿಳಿಯಂಗೆ ಹೇಳ್ಬೇಕಾದ್ರೆ ಕೆಲವು ಸಾರಿ ನನ್ನದೇ ಆದ ಕೆಲವೊಂದು ದಾರಿಗಳಿರ್ತಿದ್ವು. ಅವಕ್ಕೆ ನಾನೇ ಆದ ಕೆಲವೊಂದು ಸಾಹಿತ್ಯವನ್ನು ರಚನೆ ಮಾಡಬೇಕಾದ ಅನಿವಾರ್ಯತೆ ನನಗೆ ಬಂತು. ಹಾಗಾಗಿ ಆ ಅಂಗರಚನೆಯಾದ ಆ ಸಾಹಿತ್ಯವನ್ನು ಸುಮ್ಮನೆ ಬಿಡೋದಕ್ಕಿಂತ ಅದಕ್ಕೊಂದು ರೂಪ ಕೊಡಬೇಕು, ಸರಿಯಾದದ್ದನ್ನು ನಿರ್ದಿಷ್ಟ ರೂಪ ಕೊಟ್ಟು ಚಂದ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಏನು ಬಂತಲ್ಲ, ಆ ಹಂಬಲ ನನ್ನ ಸಾಹಿತ್ಯ ಆಗಬೇಕು ಅನ್ನೋಕ್ಕೆ ಒಂದು ಕರ್ಕೊಂಡು ಬಂತು. ಹಾಗಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನದು ಸಾಹಿತ್ಯ ರಚನೆ ಪ್ರವೃತ್ತಿ, ಆದರೆ ಮುಖ್ಯವಾಗಿ ನನಗೆ ಬೇಕಾಗಿರೋದು ವೃತ್ತಿನೇ. ಕರ್ತವ್ಯ ನಿಭಾವಣೆ ಮುಗಿದ ಮೇಲೇನೆ ಸಮಯ ಉಳಿದ್ರೆ ಸಾಹಿತ್ಯಕ್ಕೆ ಕೈ ಹಾಕಿರ್ತೀನಿ ಹೊರತು ಅಲ್ಲಿ ಆ ವೃತ್ತಿಗಾಗಿ ದ್ರೋಹಕ್ಕಾಗಲಿ ಮಕ್ಕಳಿಗೆ ಅನ್ಯಾಯವಾಗಲಿ ಜೀವನದಲ್ಲಿ ಎಂದು ಮಾಡಲ್ಲ, ಮಾಡೋ ಗೋಜಿಗೂ ಕೂಡ ಹೋಗೋದಿಲ್ಲ. ಗುರುಗಳೇ, ಸಾಹಿತಿಗಳೇ, ತಮಗೆ ಈ ಪ್ರಶ್ನೆಯ ಮೂಲ ಉದ್ದೇಶವಿಷ್ಟೇ. ಇವತ್ತಿನ ಎಷ್ಟೋ ದಿನಮಾನಗಳಲ್ಲಿ ಇವತ್ತು ಒಬ್ಬ ಆ ಸಮಾಜದ ಆದರ್ಶ ಕಣ್ಣು ಅಂದರೆ ಗುರುವೃಂದ, ಅಂದರೆ ಶಿಕ್ಷಕ ವೃತ್ತಿ. ಈ ಶಿಕ್ಷಕ ವೃತ್ತಿಯ ಪಾವಿತ್ರ್ಯತೆಯನ್ನು ಇನ್ನಷ್ಟು ಹೆಚ್ಚಿಸಿ, ಹಾಗಾದರೆ ಅಂಥ ಶಿಕ್ಷಕರಲ್ಲಿ ಮಹಾಶಿಕ್ಷಕರಾಗಿ ದಾರ್ಶನಿಕರಾಗುವಂಥ ಒಂದು ಗುಣವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಶಿವಪ್ಪ ಅವರಿಗೆ ನಮಗೆ ಬಹಳಷ್ಟು ಸಂತಸ ಅನ್ನಿಸ್ತಾ ಇದೆ. ಹಾಗಾದರೆ ತಮಗೆ ಏಕಕಾಲದಲ್ಲಿ ಇವತ್ತು ತಾವು ಅದೇ ಹೇಳ್ತಾರೆ, ಸಾಹಿತ್ಯ ಹೇಗಂದರೆ ಕೆಲವು ಛಂದ, ಅಲಂಕಾರ, ಪ್ರಾಸ, ಗಣಗಳ ವಿಂಗಡಣೆ ಇವೆಲ್ಲವನ್ನ ಸೇರಿದಾಗ ಸಾಹಿತ್ಯ ಯಾವ ರೀತಿಯಾಗಿ ಬರಿಬಹುದು, ಕೆಲವು ಥರ ಬೇರೆ ಬೇರೆ ಥರ ಬರೀತಾರೆ. ಆದರೆ ಪ್ರಾಸ ಗಣಗಳನ್ನು ಛಂದಸ್ಸನ್ನು ಹಾಕಿ ಬರೆಯುವ ಒಂದು ಸಾಹಿತ್ಯ ಅದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಕಬ್ಬಿಣದ ಕಡಲೆಯನ್ನು ತಾವು ಸರಾಗವಾಗಿ ಈ ಒಂದು ಭಾಮಿನಿ ಷಟ್ಪದಿಯಲ್ಲಿ ಕೃತಿಗಳನ್ನು ರಚನೆ ಮಾಡಿದಿರಲ್ಲ, ಇದರ ಹಿಂದಿನ ಒಂದು ಪ್ರೇರಕ ಶಕ್ತಿ ತಮಗೆ ಯಾವುದು? ನಮ್ಮ ಭಾಷಾ ಶಿಕ್ಷಕರಾದ ಅಂದಾನೆಯ ಚೌಕಿಮಠ ಸರ್ ಅವರು 8ನೇ ತರಗತಿಯಿಂದ 10ನೇ ತರಗತಿವರೆಗೆ 3 ವರ್ಷಗಳ ಕಾಲ ನಮಗೆ ಭಾಷಾ ಬೋಧನೆ ಮಾಡಿದರು. ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಗದುಗಿನ ಭಾರತ ಹೇಳ್ಬೇಕಾದ್ರೆ ಅವರು ಪುಸ್ತಕ ಹಿಡಿತಿದ್ದಿಲ್ಲ, ಅವ್ರ ನಾಲ್ಗೆಲ್ಲೇ ನಲಿತಿತ್ತು ಎಲ್ಲರೂ. ಅದರಿಂದಾಗಿ ನಾನು ಬಹಳ ಪ್ರಭಾವಿತನಾದೆ. ಅದರಿಂದ ಜೊತೆಗೆ ಅವರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಅವರು ನಾನು ವಿದ್ಯಾಗುರುಗಳು ಹೌದು, ಮನೆಯ ಗುರುಗಳು ಹೌದು, ನನ್ನ ಮನಸ್ಸಿನ ಗುರುಗಳು ಹೌದು. ಅಷ್ಟರ ಮಟ್ಟಿಗೆ ಅವ್ರದ್ದು ಅಷ್ಟೊಂದು ಪ್ರೇರಣಾತ್ಮಕ ಮತ್ತು ಸ್ಫೂರ್ತಿದಾಯಕವಾದ ಬೋಧನೆ ಇತ್ತು. ಇವತ್ತು ವಿಶ್ರಾಂತ ಶಿಕ್ಷಕರಾಗಿ ಮನೆಯಲ್ಲಿದ್ರು ಕೂಡ ಅವರ ಈ ಸಮೂಹಗಳು ಅಂತ ನಡೆದಾಗ ಪ್ರೌಢಶಾಲೆಗೆ ಸಂಬಂಧಪಟ್ಟಂಗೆ ಇವತ್ತಿನವರೆಗೆ ಅವ್ರು ಕರೆಸ್ಕೊಂಡು ಅವರಿಂದ ಒಂದು ಪಾಠ ಬೋಧನೆ ಪ್ರತಿ ತಿಂಗಳು ತಗೊಳ್ಳುವಂಥ ಪರಿಪಾಠ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ ಇದೆ. ಬಹಳ. ಆಮೇಲೆ ಕಬ್ಬಿಣದ ಕಡಲೆ ಅಂತ ಹೇಳಿದ್ರಿ, ಅದನ್ನ ನಾವು ಮಕ್ಕಳಿಗೆ ಹಾಗಂತ ಹೇಳಿ ದೊಡ್ಡದು ಮಾಡ್ತಾ ಇದ್ವಿ ಅನಿಸುತ್ತೆ. ಯಾವುದೊಂದು ವಿಷಯ ನನಗೆ ಗೊತ್ತಿಲ್ವೋ ಅದು ನನಗೆ ಕಬ್ಬಿನ ಕಡಲೆನೇ ಕಡಲೆ. ಅದು ತುಂಬಾ ಗಣಿತ ಕಬ್ಬಿಣದ ಕಡಲೆ, ಗಣಿತ ಹಂಗ ಅಂತಿರ್ತೀವಿ. ಆ ಗಣಿತ ವಿಷಯದಲ್ಲಿ ಕೂಡೋ ಲೆಕ್ಕನು ನನಗೆ ಬರೋದಿಲ್ಲ ಅಂದ್ರ ಆ ಕೂಡೋ ಲೆಕ್ಕ ನನಗೆ ಕಬ್ಬಿನ ಕಡಲೆನೇ. ಅದೇ ಹುಡುಗನಿಗೆ ಒಂದು ಆಂಗ್ಲ ಭಾಷೆಯಲ್ಲಿ ಸರಾಗವಾಗಿ ಕವಿತೆ ರಚನೆ ಮಾಡ್ತಾನೆ ಅಂತಂದ್ರೆ ಅವನ ಆಂಗ್ಲ ಭಾಷೆ ದೊಡ್ಡದಲ್ಲ. ಹಾಗೆ ಇದನ್ನು ಕೂಡ ಯಾವುದ್ರಲ್ಲಿ ನಾವು ಆಸಕ್ತಿ ಬೆಳೆಸ್ಕೊಂಡು ಹೋಗ್ತೀವೋ, ಯಾವ್ದು ನಮಗೆ ಮೈಗೂಡ್ತೈತೋ ಅದು ನಮಗೆ ಕಬ್ಬಿನ ಕಡಲೆ ಆಗಲ್ಲ. ಈಗ ಮೋಡಿ ಮಾಡೋನ್ ಇರ್ತಾನೆ, ಮೋಡಿ ಮಾಡೋನ್ ಮಾಂತ್ರಿಕ, ಅವನ ಕೈಯಲ್ಲಿ ಒಂದು ಏನೋ ಕಲ್ಲು ಹಿಡ್ಕೊಂಡು ಮುಚ್ಚಿಬಿಟ್ಟು ಕೈ ತೆಗೆದ್ಬಿಟ್ರೆ ಚೇಳಾಗಿರ್ತೈತೆ. ಅವನಿಗೆ ಅದು ಭಯ ಇಲ್ಲ, ಕಬ್ಬಿನ ಕಡಲೆ ಅಲ್ಲ. ನೋಡೋರಿಗೆ ಆಗಾದ ಅನ್ಸುತ್ತೆ, ಅದೊಂದು ಸಿದ್ಧಿ ಮಾಡ್ಕೊಂಡೆ ಮೋಡಿ ಕಲ್ಕಟ್ ವಿದ್ಯೆನೋ ಅಂತ ಹೇಳ್ತಾರೆ. ಹಾಗೆ ನಮಗೂ ಸಾಹಿತಿಗಳಿಗೆ ಏನಾಗುತ್ತೆ, ನಾವು ಯಾವ ಸುಡುಗಾಡ್ಸಿದ್ರು ಅಂತಾರೆ. ಹಾಗೆ ನಮ್ಮ ಸಾಹಿತಿಗಳಿಗೆ ಏನಾಗುತ್ತೆ, ಯಾವನ್ನ ಹೆಚ್ಚು ಕರಗತ ಮಾಡ್ಕೊಂಡಿರ್ತೀವೋ ಅದು ನಮಗೆ ಕಬ್ಬಿನ ಕಡಲೆ ಅಲ್ಲ. ಈ ಕಿರು ನಾಟಕಗಳನ್ನ ಮತ್ತೆ ಈಗ ಹೇಳಿದ್ರಲ್ಲ, ಈ ಛಂದಸ್ಸನ್ನ ಸರವಾಗಿ ಬರೆದಷ್ಟು ನನಗೆ ಈ ಆಧುನಿಕ ಕವಿತೆಗಳನ್ನು ಬರೆಯೋದು ಬಹುತೇಕ ಕಷ್ಟ ಆಗುತ್ತೆ. ಇದೊಂದು ಹೇಳ್ಕೋಬೇಕಾದ್ರೆ ಅದು ನನ್ನ ಕಬ್ಬಿನ ಕಡಲೆನೆ. ಇದು ನನ್ನ ಕಬ್ಬಿನ ಕಡಲೆ ಅಲ್ಲ. ಅವ್ರಿಗೆ ಏನ್ ಅನ್ಸುತ್ತೆ, ಇಷ್ಟು ಮಟ್ಟಿಗೆ ಷಟ್ಪದಿ ಹೆಂಗ್ ಬರೀತಾರೆ ಅನ್ನೋದೊಂದು ಅಗಾಧನೆ. ಆದ್ರೆ ಅಲ್ಲಿ ನಮ್ಮ ಅಂದಾನೆಯ ಚೌಕಿಮಠ ಸರ್ ಈ ವಿಷಯ ಹೇಳುವಾಗ
ಅವ್ರು ಮೊದಲು ಹೇಳ್ತಿದ್ರು ನಾವು ಬರಿಬೇಕಾದ್ರೆ ಅದು ಮೊದಲು ನಮ್ಗೆ ಗಂಟ್ಲಿಗೆ ಸಿಗ್ಬೇಕು ಅಂತಿದ್ರು. ಹೌದು. ಮೆದುಳಿಗೆ ಸಿಗೋದಲ್ಲ, ಗಂಟ್ಲಿಗೆ ಸಿಗ್ಬೇಕು. ಗಂಟ್ಲಿಗೆ ಸಿಕ್ತು ಅಂತಂದ್ರೆ ಅದು ನಮ್ದು ಮ್ಯೂಸಿಕ್ ಟ್ರ್ಯಾಕ್ ಇದ್ದಂಗೆ. ಅದ್ರಲ್ಲಿ ಯಾವ ಸ್ವರನಾದ್ರೂ ನಾವು ಜೋಡಿಸ್ಕೊಂಡು ಸಂಗೀತಗಾರನಿಗೆ ರಾಗ ಹಾಗೆ ಹಾಗೆ ಅದಕ್ಕೆ ಅವರು ಆ ಶಕ್ತಿದನ್ನ ಹಾಡಿ ತೋರಿಸ್ತಿದ್ರು ನನಗೆ. ಆ ಶಕ್ತಿ ಭಾಮಿನಿ ಶಕ್ತಿ ಸಿಕ್ತು ನನಗೆ ಮೊದಲು. ಗಂಟ್ಲಿಗೆ ಸಿಕ್ಕಾಗ ಹಂಗೆ ಅನ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮೊದಲಂತೂ ಈ 101 ಕಿರುನಾಟಕಗಳ ಹೊತ್ತಿಗೆ ಹೊರಗಡೆ ಬಂತು. ಆಮೇಲೆ 3 ಕಥಾ ಸಂಕಲನಗಳು ಹೊರತಂದೆ. ನಂತರದಲ್ಲಿ ಬಂದಿದ್ದೆ ಇದು ನಮ್ಮ ಪುರಾಣಗಳು. ಈ ಪುರಾಣಗಳನ್ನು ಬರೆಯುವಂತ ಒಂದು ಸಂದರ್ಭ ಬಂತು. ನಮ್ಮೂರಿಗೆ ಪ್ರತಿ ವರ್ಷ ಹೊಸಲು ಹುಣ್ಣಿಮೆಗೆ ಜಾತ್ರೆ ಆಗ್ತದೆ. ಆ ಜಾತ್ರೆಯಲ್ಲಿ ನಾನು ಒಬ್ಬ ಗೆಳೆಯ ಬಸವರಾಜ್ ಬಿಲ್ಲಾರಣ್ಣವನು ಶ್ರೀಗಳ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಪರಿಚಯ ಮಾಡಿಸ್ತಾನೆ ನನ್ನ. ಶ್ರೀಗಳೇ, ಇವರು ನನ್ನ ಗೆಳೆಯ ಇದ್ದಾರೆ, ಸಾಹಿತ್ಯದಲ್ಲಿ ತುಂಬಾ ಆಸಕ್ತರು, ಚನ್ವೀರಾಜರ ಪುರಾಣ ಬರ್ಸ್ಬೇಕಂತಿದ್ದೀರಲ್ಲ, ಇವರಿಂದ ಸಾಧ್ಯತೆ ಐತಿ, ಸ್ವಲ್ಪ ನೋಡಿ ಮತ್ತ ಅಂತ. ಆ ಶ್ರೀಗಳು ಆ ತಕ್ಷಣ ಅದೇ ಜಾಗದಲ್ಲಿ ನನ್ನ ಈ ಛಂದಸ್ಸಿನ ಬಗ್ಗೆ ಒಂದು ಕಿರು ಪರೀಕ್ಷೆ ಮಾಡಿಬಿಟ್ರು. 1-2 ಶಬ್ದ ಹೇಳ್ಬಿಟ್ಟು ಅದಕ್ಕೆ ಪ್ರಸ್ತಾರ ಹಾಕಕ್ಕೆ ಮೌಖಿಕವಾಗಿ ಹೇಳಿದ್ರು. ಹೇಳಿದೆ ನಾನು. ಹೇಳಿದ ತಕ್ಷಣ ಅವ್ರು ಒಂದೇ ಮಾತು ಅಂದ್ಬಿಟ್ರು, ರಾಚೋಟಿ ಶ್ರೀಗಳಂತ, ನೀನು ಬರೀತೀಯ ಪುರಾಣನ, ಚನ್ವೀರಾಜರ ಪುರಾಣ ಬರ್ಕೊಂಡು ಬಾ, ರೆಡಿ ಮಾಡು, ಎಲ್ಲೆಲ್ಲಿ ಬೇಕು ಹೋಗಕ್ಕೆ ನಾನು ಪ್ಲೇಸ್ಗಳನ್ನ ಹೇಳ್ತೀನಿ, ಅಲ್ಲಿ ಹೋಗಿ ವ್ಯವಸ್ಥೆ ಮಾಡ್ಕೊಂಬರೋದು ನಿನ್ನ ಜವಾಬ್ದಾರಿ, ನೀನಿಬ್ಬರು ಈ ಗೆಳೆಯರನ್ನ ಕರ್ಕೊ ಅಂತೇಳಿ ಗುಲ್ಗಂಜಿ ಸಂಗಪ್ಪ ಅಂತ ಇನ್ನೊಬ್ರು ಬೇತಾಳ ಇವರು ನಮ್ಮ ಬಿತ್ತಳೆ ಸರ್ ಅಂತೇಳಿ ಆ ಇಬ್ಬರು ಸರ್ ಸಹಾಯದಿಂದ ಒಂದು 5 ಕಡೆ ಊರನ್ನ ನಾವು ಮುಣಗೋಡು ತಾಲೂಕಿನ ಸುತ್ತಕೊಂಡು ವಿಷಯ ಸಂಗ್ರಹ ಮಾಡ್ಕೊಂಡ್ಬಂದು ಆಮೇಲೆ ಅದನ್ನ ಪುರಾಣ ರಚನೆ ಮಾಡ್ಬೇಕಾಯ್ತಲ್ಲ, ಅವಾಗ ಈ ಕುಮಾರ ವ್ಯಾಸನ ಬೆಣ್ಣೆತ್ತಿ ಅದನ್ನ ರಾಗವಾಗಿ ಮೊದಲು ನಾ ಏನು ಬರಿಬೇಕಂತ ಮಾಡಿದ್ರೆ ಮನಸ್ಸಿನಿಂದ ಅನ್ಕೊಂಡು ಹಾಗೇ ಬರ್ಕೊಂಡ್ಬಿಟ್ಟಿದ್ದೆ. ಮೊದಲನೇ ಒಂದು 4-5 ದಿವಸ ಸ್ವಲ್ಪ ಕಷ್ಟ ಅನಿಸ್ತು, ಇಲ್ಲ ಅಂತಲ್ಲ. ಸೊ ಏನು ನನ್ ಕಷ್ಟ ಆಗಲ್ಲ ಅಂತ ಹೇಳಿಕೊಂಡ್ರೆ ನನ್ನ ಆತ್ಮವಂಚನೆ ಅನಿಸ್ಕೊಳ್ತದೆ. 4-5 ದಿವಸ ಕಷ್ಟ ಅನಿಸ್ತು, ಯಾಕಂದ್ರೆ ಈಗ ಕೈ ಹಾಕಿದ್ನು ಈ ಕೆಲಸಕ್ಕೆ ಅನ್ನುವಷ್ಟು ಮಟ್ಟಿಗೆ. ನಂತರ ಅದು ಒಂದು ವಾರ ಕಳೆದಾಗ ಸರಳವಾಗಿ ತಾನೇ ಕೈ ಓಡ್ತಾ ಇತ್ತು. ಇದಕ್ಕೆಲ್ಲ ಪ್ರೇರಕ ಶಕ್ತಿ ನಮ್ಮ ಶಿರೂರಿನ ಸಿದ್ಧಲಿಂಗೇಶ. 2011ರಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಅದೇ ಹೊಸದಾಗಿ ಒಂದು ಸಿದ್ದಾಪುರ ಅಂತ ಒಂದು ಸಮೂಹ ಸಂಪನ್ಮೂಲ ಕೇಂದ್ರ ಆಗಿತ್ತು, ಅಲ್ಲಿ ನಾನು ಸೇರ್ಕೊಂಡಿದ್ದೆ. ಅದರಿಂದ ಮುಂದೆ ಬೇಕಾದಷ್ಟು ಮತ್ತೆ ಈ BRP ಆಗಿ KRP ಆಗಿ ಆಮೇಲೆ ನಿಷ್ಠಾ ತರಬೇತಿ, ಇನ್ನೊಂದು ಮಾಸ್ಟರ್ ರಿಸರ್ಚ್ ಪರ್ಸನ್ ಅಂತ, ಸ್ಟೇಟ್ ರಿಸರ್ಚ್ ಪರ್ಸನ್, ಎಲ್ಲರಲ್ಲೂ ಆ ದೇವರ ದಯೆಯಿಂದ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಿಂದ ಅವ್ರ ಒಂದು ಸ್ಫೂರ್ತಿಯಿಂದ ಚೆನ್ನಾಗಿ ಕೆಲಸ ನಿರ್ವಹಿಸಿದ್ದೀನಿ ಅನ್ನುವಂಥ ಒಂದು ತೃಪ್ತಿ ನನಗಿದೆ. ಪ್ರತಿಭೆ ಪುಟಕ್ಕಿಟ್ಟ ಚಿನ್ನ, ಇದಕ್ಕೆ ಸತ್ಯ ನಿದರ್ಶನ ನಮ್ಮ ಶಿವಪ್ಪ ಹೂಗಾರ ಅಂತ ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಮತ್ತು ಪ್ರತಿಭೆ ಹೇಗಿರ್ತದೆ ಅಂದ್ರೆ ಅದು ಗುಡಿಸಲಲ್ಲಿ ಹುಟ್ಟಿದ್ರು ಕೂಡ ಅರಮನೆಗೆ ಬೆಳಕು ಕಾಣುತ್ತೆ ಅನ್ನೋದಕ್ಕೆ ಶಿವಪ್ಪ ಹೂಗಾರ ಅವರು ಸಾಕ್ಷಿ. ಹಾಗೆ ಇಂದಿನ ಒಂದು ಯುಗದಲ್ಲಿ ಅಂದರೆ ತಾಂತ್ರಿಕ ಯುಗ ಇದೆ, ಮೊಬೈಲ್ ಯುಗ ಇದೆ. ಇಂಥ ಸಂದರ್ಭದಲ್ಲಿ ಸಾಹಿತ್ಯಕ್ಕೆ ಒಲವು ಯುವಕರ ಕಡಿಮೆ ಆಗ್ತಾ ಇದೆ ಸರ್. ಈ ದೃಷ್ಟಿಯಲ್ಲಿ ನೀವು ಯುವಕರಿಗೆ ಸಾಹಿತ್ಯದ ಮುಖಾಂತರ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ಮುಖ್ಯವಾಗಿ ಇದೇ ತಾನೇ ಮೊನ್ನೆ ಡಿಸೆಂಬರ್ 24ನೇ ತಾರೀಕು ನಮ್ಮ ಶಿರೂರಿನ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ನಾನು ಬರೆದಂಥ 6 ಕೃತಿಗಳು ಅನಾವರಣ. ಆ 6 ಕೃತಿಗಳಂತ ಹೇಳಿದ್ನಲ್ಲ, ಅದರಲ್ಲಿ ಮೊಟ್ಟ ಮೊದಲನೇದೇ ಈ ಕೃತಿ. ತಾವೇ ನೋಡ್ತಾ ಇರ್ಬೋದು. ಹಾ ಸರ್, ಶ್ರೀ ಚನ್ನವೀರ ಮಹಾಸ್ವಾಮಿಗಳು, ಹೌದ್ರಿ? ಕಮರಿಮಠ ವಿಜೇತ ಸಿರಿಯೂರ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಸರ್ ಅನ್ನುವಂತ ಈ ಪುಸ್ತಕ ಇದೆಯಲ್ಲ, ಇದು ಭಾಮಿನಿ ಷಟ್ಪದಿಯಲ್ಲಿ ಬರೆದಂತ ಒಂದು ಪುರಾಣ ಕಾವ್ಯ. ಭಾಮಿನಿ ಷಟ್ಪದಿ ಬರೆದಂತ ಪುರಾಣ ಕಾವ್ಯ. ಮುಖ್ಯ ನಮ್ಮ ಕುಮಾರ ವ್ಯಾಸನೇ ಇದಕ್ಕೆ ಪ್ರೇರಕ ಅಂತ. ಮುಖ್ಯ ಇದು ಕೇವಲ ಪುರಾಣ ಅಲ್ಲ, ಇದ್ರ ಜೊತೆಗೆ ಪುರಾಣಿಕರಿಗೆ ಅನುಕೂಲ ಆಗುವ ಮಟ್ಟಿಗೆ, ಓದೋರಿಗೆ ಅನುಕೂಲ ಆಗುವ ಮಟ್ಟಿಗೆ ಏನಾದ್ರೂ ಕ್ಲಿಷ್ಟಗಳು ಬರಬಾರ್ದು ಅಂತ ಅದರ ಅರ್ಥ ಸಮೇತ ಮುಂದಿನ ಭಾಗದಲ್ಲೂ ಕೊಡುವಂತ ಒಂದು ವ್ಯವಸ್ಥೆ ಆಗಿದೆ. ಅರ್ಥನೂ ಕೂಡ ಇದೆ. ಒಂದು ವೇಳೆ ಇದನ್ನು ವಾಚನ ಮಾಡುವಲ್ಲಿ ಏನಾದ್ರೂ ಅವ್ರಿಗೆ ಸ್ವಲ್ಪ ಕಠಿಣವಾಗಿದ್ರೆ ಹಿಂದ್ಗಡೆ ನೋಡಬಹುದು, ಅರ್ಥ ರೂಪದಲ್ಲಿ ಕೂಡ ಆ ರೂಪನ ಅನುಕೂಲ ಆಗಿದೆ ಅಂತ ಇದನ್ನ ತಗೊಂಬಂತು. ಮತ್ತೆ ಅದಕ್ಕಿಂತ ನಂತರದಲ್ಲಿ ಇದು ಕೇವಲ ಪುರಾಣ ಇದ್ರದ್ದೇ ಇದೆ. ಇದು ಶಿವಭೃಂಗಿ ದೇವ ಪುರಾಣ ಕಾವ್ಯ. ಶಿವಭೃಂಗಿ ದೇವ ಪುರಾಣ ಕಾವ್ಯ ಇದರಲ್ಲಿ ಕೇವಲ ಪುರಾಣ ಇದೆ. 2 ಕಥಾ ವಸ್ತು, ಕಥಾನಾಯಕ ಒಬ್ರೇನೆ. ಇದಕ್ಕೆ ನೇರವಾಗಿ ಪುರಾಣದ ರೂಪ ಕೊಟ್ಟೈತೆ. ಇದಕ್ಕೆ ಅರ್ಥ ಸಮೇತ ಐತೆ. ನಂತರ ಇದೇ ವ್ಯಕ್ತಿದು ಇನ್ನೊಂದು ಪೌರಾಣಿಕ ಕಾದಂಬರಿ
ಅನುಷ್ಠಾನ ಮೂರ್ತಿ ಅಂತ. ಅನುಷ್ಠಾನ ಮೂರ್ತಿ ಅಂತ ಅನುಷ್ಠಾನ ಮೂರ್ತಿ. ಮೂರನೇ ಹೊತ್ತಿಗೆ ಇದು ಎಲ್ಲ ಕೂಡ ಕಾದಂಬರಿ ಅದರ ಚರಿತ್ರೆ. ಚರಿತ್ರೆ. ಇದನ್ನ ಸಿರಿಯೂರು ಶ್ರೀ ಚೆನ್ನವೀರ ಮಹಾಸ್ವಾಮಿಗಳ ಪೌರಾಣಿಕ ಇದೊಂದು ಕಾದಂಬರಿ ರೂಪ. ಪೌರಾಣಿಕ ಪೌರಾಣಿಕ ನೋಡ್ಬೋದು ನೀವು. ಹಾ ಸರ್, ನೆಕ್ಸ್ಟ್ ನಂತರ ಇದು ವಿಶೇಷವಾಗಿ ಅದನ್ನ ಈಗ ಹೇಳ್ಬೇಕಂದ್ರೆ ಇಲ್ಲಿದೆ ನೋಡಿ, ವಾಕ್ ಸಿದ್ಧಿ ಪುರುಷ ಸಿರಿಯೂರ ಶ್ರೀ ಸಿದ್ಧಲಿಂಗ ಮಹಾಶಿವಯೋಗಿಗಳು ಅಂತ ನೀವು ನೋಡ್ಬೋದು. ವಾಕ್ ಸಿದ್ಧಿ ಪುರುಷ ಶ್ರೀ ಸಿರಿಯೂರ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ನೋಡ್ಬೋದು. ಹಾ ಸರ್, ಇದು ನನ್ನ ಸಾಹಿತ್ಯ ವೃತ್ತಿಯಲ್ಲಿನೇ ವಿಶೇಷವಾದಂತ ಕೊಡುಗೆ ಸಾಹಿತ್ಯ ಕ್ಷೇತ್ರಕ್ಕೆ ನಾನು. ಹಾ ಸರ್. ಏನಂತಂದ್ರೆ ಇದನ್ನ ತೆಗೆದು ನೋಡ್ಬೋದು ಇಲ್ಲಿ. ಇದು ಷಟ್ಪದಿನಲ್ಲಿಲ್ಲ, ದಶಪದಿನಲ್ಲಿದೆ. ದಶಪದಿ ಅಂದ್ರೆ 10 ಸಾಲಿನ ಪದ್ಯ ಇದು. ಎಸ್ ಸರ್. 10 ಸಾಲಿನ ಪದ್ಯ ತಗೊಂಡು ಪ್ರತಿಯೊಂದು ಸಾಲಿನಲ್ಲಿ 1, 2, 4, 3, 4 ಮತ್ತು 6, 7, 8, 9 ಈ 8 ಸಾಲುಗಳ ಸಮ ಇರ್ತವ. ಮೊದಲ ಅರ್ಧ 5ನೇದ್ದು ಮತ್ತು 10ನೇದ್ದು ಈ ಸಾಲುಗಳು ಕೂಡ ಸಮ ಇರ್ತವೆ. ನೀವು ನೋಡಬಹುದು. ಒಂದು ಮೊದಲನೇ ಸಾಲಿನಲ್ಲಿ ಇದರಲ್ಲಿ 18 ಮಾತ್ರೆಗಳು ಬರ್ತವೆ. ಇನ್ನ 5ನೇ ಸಾಲು 10ನೇ ಸಾಲಿನಲ್ಲಿ 29 ಮಾತ್ರೆಗಳು ಬರ್ತವೆ. ಹಾಗೆ ಸ್ವಂತವಾಗಿ ಇದೊಂದು ನಾನೇ ಸೃಜಿಸಿದಂತ ಒಂದು ಛಂದಸ್ಸು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸ್ತದೆ. ಯಾಕೆಂತಂದ್ರೆ ಷಟ್ಪದಿ ನನಗೆ ಈ ಪುರಾಣ ಬರೆಯಕ್ಕೆ ಸ್ವಲ್ಪ ತುತ್ತು ಸಣ್ಣದು ಅನಿಸ್ತು. ಹೊಟ್ಟೆ ಬೇಗ ತುಂಬಬೇಕಾದ್ರೆ ತುಟ್ಟು ದೊಡ್ಡ ಆದ್ರೆ ಚೆನ್ನಾಗಿರುತ್ತೆ, ಬೇಗ ಹೊಟ್ಟೆ ತುಂಬುತ್ತೆ. ಆ ಒಂದು ಹೋಗದಲ್ಲಿ ಈ ಸಿರಿ ದಶಪದಿ ಅನ್ನೋದನ್ನ, ಇದು ದಶಪದಿ ಅಷ್ಟೇನೆ. ನಾನು 100 ಹೆಸರನ್ನು ಅದನ್ನ ಸೇರ್ಕೊಳ್ಳಿ ಸಿರೂರಿನ ಮೊದಲಾರ್ಧ ಭಾಗ ಅಂತೇಳಿ ಅದಕ್ಕೆ ಸಿರಿ ಅಂತ ಇನ್ನೊಂದು ಶಬ್ದ ಸೇರಿಸಿಬಿಟ್ಟು ಸಿರಿ ದಶಪದಿ ಅಂತ ಮಾಡ್ಕೊ. ಅಭಿಮಾನ ಜೊತೆಗೆ ಸಿರಿಯೂರಿನ ಸಿರಿಗೆ ಈ ಶ್ರೀಗಳೇ ಕಾರಣ. ಸಿರಿಯೂರಿನ ಪ್ರತಿಯೊಂದು ಸಿರಿಗೆ, ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬರ ಜೀವನಕ್ಕೆ, ಪ್ರತಿಯೊಬ್ಬರ ಭವಿಷ್ಯಕ್ಕೆ ಇವತ್ತು ಶಿರೂರಿನಲ್ಲಿ ಏನಾದ್ರು ಸಾಧಕರಿದ್ದಾರೆ ಅಂತಂದ್ರೆ ಅದಕ್ಕೆಲ್ಲ ಪ್ರೇರಣೆ ಇವರೇನೆ. ಅವ್ರಿರೋವರೆಗೂ ನಮ್ಮೂರು ಒಂದು ಹಾಳು ಕೊಂಪೆ. ಅವ್ರು ಬಂದ ಮೇಲೆನೆ ಈ ಸಿರಿಯೂರು ಸಿದ್ಧಲಿಂಗೇಶ್ವರ ಶ್ರೀಗಳಂತ ಬಂದ ಮೇಲೆನೆ ನಮ್ಮೂರಲ್ಲಿ ಭಕ್ತಿಯ ಬೀಜ ಅಂಕುರ ಹೊಡೆದಿದ್ದು. ಇವತ್ತದು ಹೆಮ್ಮರವಾಗಿ ಬೆಳೆದ್ಬಿಟ್ಟೈತೆ. ಪ್ರತಿಯೊಬ್ಬರ ಮನೆಯಲ್ಲಿ ಮನಸ್ಸಿನಲ್ಲಿ ಸಿರಿಯೂರು ಸಿದ್ಧಲಿಂಗೇಶ ಇದ್ದಾನೆ. ಕಷ್ಟ ಬಂದ್ರೆ ಭಗವಂತ ನಾವು ನೆನೆಸ್ಬೇಕು ಗೊತ್ತಿಲ್ಲ. ಎದ್ದಾಗ ಮಲಗಿದಾಗ ಕಷ್ಟ ಬಂದಾಗ ಮಾತ್ರ ಸಿದ್ಧಲಿಂಗಜ್ಜ ಅನ್ಲದೇನೆ ಯಾರು ಕೆಲಸ ಮಾಡೋದು. ಅದು ಒಂದು ಖುಷಿ ವಿಚಾರ. ಇದು ಅವ್ರದೇನೆ ಪುರಾಣ ಕಾವ್ಯ. ಅದರಲ್ಲಿ ಈ ಮೊದಲು ನೋಡಿದ್ರಲ್ಲ, ಅದರಲ್ಲಿ ಅರ್ಥ ಸಮೇತ ಇದೆ. ಇದು ಕೂಡ ಸರಿ ಸರ್. ಇದರಲ್ಲಿ ಕೇವಲ ಪುರಾಣ ಇದೆ, ಕೇವಲ ಪುರಾಣ. ಓದೋರಿಗೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು 2 ಭಾಗ ಮಾಡ್ತಾರೆ. ಸಾಮಾನ್ಯರು ಕೂಡ ಇದನ್ನ ವಾಚನ ಮಾಡಬಹುದು. ಭಾಷಾ ಕನ್ನಡದ ಅಂದ್ರೆ ವ್ಯಾಕರಣದ ಮಹತ್ವವನ್ನು ಇನ್ನೂ ಗೊತ್ತಿರದೇ ಇದ್ರು ಕೂಡ ಸಹಜವಾಗಿ ತಿಳಿತೈತೆ, ತೊಂದರೆ ಇಲ್ಲ. ಈಗಿನ್ನು ಕೊನೆಯ ಪುಸ್ತಕ ಇದು, ಅವತ್ತು ಬಿಡುಗಡೆ ಮಾಡಿದಂತ 6ನೇ ಪುಸ್ತಕ. ಸರಿ ಸರ್. ಮಹಾಶಿವಯೋಗಿ ಶ್ರೀ ಸಿರಿಯೂರೇಶ ಅಂತ. ಅದು ಸಿದ್ಧಲಿಂಗಜ್ಜ ಶ್ರೀಗಳದೇ ಒಂದು ಪೌರಾಣಿಕ ಕಾದಂಬರಿ. ಕಾದಂಬರಿ ರೂಪದಲ್ಲಿ ಇದನ್ನು ಹೊರಗೆ ತಂದಿದ್ವಿ. ಹೀಗೆ 6 ಪುಸ್ತಕಗಳನ್ನು ಒಂದೇ ಸಾರಿ ಹೊರಗೆ ತಂದಿರುವಂತ ಉದ್ದೇಶನೂ ಅದೇ. ಸಾಹಿತಿಗಳಿಗೆ, ಯುವ ಸಾಹಿತಿಗಳಿಗೆ ಸಂದೇಶ ಕೊಡುವಷ್ಟು ದೊಡ್ಡ ಮನುಷ್ಯ ಖಂಡಿತ ನಾನಲ್ಲ. ಆದ್ರೆ ಒಂದು ವಿನಂತಿ ಮಾಡ್ಕೋತೀನಿ ಎಲ್ಲರಲ್ಲಿ, ಕನ್ನಡ ಸಾಹಿತ್ಯವನ್ನು ಉಳಿಸಿ, ಬಳಸಿ ಮತ್ತು ಬೆಳೆಸಿ. ಸಾಹಿತ್ಯದಲ್ಲಿ ಇವತ್ತು ಅನುಭವದಲ್ಲಿ ಅಮೃತವನ್ನು ಪಡೆದುಕೊಂಡು ಇವತ್ತು ನಮ್ಮ ಪ್ರತಿಧ್ವನಿ ವಾಹಿನಿಯ ಮುಖಾಂತರವಾಗಿ ಇಡೀ ಕನ್ನಡ ಜನತೆಗೆ ಬಹಳಷ್ಟು ಮತ್ತು ಯುವ ಬರಹಗಾರರಿಗೆ ಹಾಗೆ ಸಾಹಿತ್ಯ ಆಸಕ್ತರಿಗೆ ಇದರ ಜೊತೆಗೆ ಸಮಾಜಕ್ಕೂ ಕೂಡ ಅತ್ಯುತ್ತಮವಾದ ಸಂದೇಶವನ್ನು ನೀಡುವಲ್ಲಿ ನಮ್ಮ ಶಿವಪ್ಪ ಹೂಗಾರ್ ಅವರು ಬಹಳಷ್ಟು ಶ್ರಮಜೀವಿಗಳಾಗಿ ಸಹೃದಯಿಗಳಾಗಿ ಕೂಡ ಅವರು ಬರಹಗಾರರಾಗಿ ನಮ್ಮೆದುರಿಗೆ ಇದ್ದು ಇಷ್ಟು ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ಪ್ರತಿಧ್ವನಿ ವಾಹಿನಿಯ ಪರವಾಗಿ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್. ಸರ್ ಧನ್ಯವಾದಗಳು ಸರ್. ನಮ್ಮ ಕನ್ನಡದ ಜನತೆಗೆ, ಕರ್ನಾಟಕದ ಜನತೆಗೆ, ಮೂಲೆಗಳಲ್ಲಿ ಇರುವಂಥ ಸಾಹಿತ್ಯ ಆಸಕ್ತರಿಗೆ, ಸಹೃದಯರಿಗೆ ಈ ಪುಸ್ತಕಗಳನ್ನು ನಿಮ್ಗೆ ಕೊಂಡು ಓದಿ ಹಾಗೆ ಅವರ ವಿಳಾಸವನ್ನು ನಾವು ನಿಮಗೆ ಹೇಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್. ಸರ್, ಇನ್ನೂ ಒಂದೇನಾಗ್ತಾ ಇದೆ ಅಂದರೆ ಇಲ್ಲಿ ತಿಳಿದವ್ರು ಒಂದು ಮಾತು ಹೇಳ್ತಾರೆ, ಸ್ತ್ರೀಗಳ ಚರಿತೆಯನ್ನ ಅಥವಾ ಸ್ತ್ರೀಗಳು ಬರದ ಚರಿತೆಯನ್ನ ಪುಕ್ಸೆಟ್ಟೆ ತಗೋಬಾರ್ದಂತೆ, ಪುಕ್ಸೆಟ್ಟೆ ಕೊಡಬಾರ್ದಂತೆ. ಹಾಗಾಗಿ ನಮ್ಮ ಚನ್ವೀರ್ ಶ್ರೀಗಳಿಗೆ, ಇಲ್ಲೇನು ಕಥಾನಾಯಕರಿದ್ದಾರಲ್ಲ ಒಬ್ರು, ಚನ್ವೀರ್ ಶ್ರೀಗಳಿಗೆ ನಿಜಗುಣ ಶಿವಗಳ ಕೈವಲ್ಯ ಪದ್ಧತಿ ಅಂತ ಒಂದು ಪುಸ್ತಕ ಬೇಕಾಗಿತ್ತು ಸರ್. ಅದು ಇದ್ದದ್ದು ಬಂತನಾ ಶಿವಗಳ ಹತ್ರ ಒಬ್ಬರಲ್ಲಿ ಮಾತ್ರ. ನೇರವಾಗಿ ಹೋಗಿ ಕೇಳಿದ್ರೆ ಕೊಟ್ಬಿಡ್ತಿದ್ರು ಅವ್ರು. ಅದನ್ನ ಹಾಂಗೆ ತಗೊಳಕ್ಕೆ ನಮ್ಮ ಶ್ರೀಗಳಿಗೆ ಇಷ್ಟ ಇರಲಿಲ್ಲ. 1 ತಿಂಗಳಿಗಿಂತ ಹೆಚ್ಚು ಕಾಲ ಅವ್ರು ಯಾರಿಗೂ ಗೊತ್ತಿಲ್ಲದಂಗೆ ಅಲ್ಲೇ ವಸತಿದ್ದು ಮಠದ ಕಸ ಗುಡಿಸಿ ಅದು ಪುಸ್ತಕವನ್ನು ತಗೊಂಡ್ಬಂದಿದ್ದಾರೆ. ಅದಕ್ಕೆ ಅವರಿಂದ ಕಲಿತಂತ ಇದೊಂದು ಪರಿಪಾಠ
ಇಷ್ಟು ದಿವಸ ರಚನೆ ಮಾಡಿದ್ರೆ ಎಲ್ಲ ಪುಸ್ತಕಗಳನ್ನು ಫ್ರೀಯಾಗಿ ಕೊಟ್ಟಿದ್ವಿ, ಇಲ್ಲ ಅಂತಲ್ಲ. ಕಥಾ ಸಂಕಲನಗಳನ್ನ, ಕಿರು ನಾಟಕಗಳನ್ನು ಎಲ್ರಿಗೂ ಬೇಕಾದ ಜನಕ್ಕೆ ಫ್ರೀಯಾಗಿ ಕೊಟ್ಟಿದ್ವಿ, ಉಚಿತವಾಗಿ ಕೊಟ್ಟಿದ್ವಿ. ಆದ್ರೆ ಈ ಕೃತಿಗಳನ್ನು ಮಾತ್ರ ಅದನ್ನ ಆ ರೀತಿ ಕೊಡಬಾರ್ದು. ಆ ಶ್ರೀಗಳ ಒಂದು ಸಲಹೆ ಮೇರೆಗೆ ಆ ರೀತಿ ಮಾಡ್ತಾ ಇದೀವಿ. ಅದಕ್ಕೆ ದಯವಿಟ್ಟು ಬೇಕಾದ್ರೆ ನೇರವಾಗಿ ನಮ್ಮನ್ನು ಸಂಪರ್ಕಿಸಿಕೊಂಡು ಪುಸ್ತಕಗಳನ್ನ ಹೊತ್ತಿಗೆ ತರಿಸ್ಕೋಬಹುದು. ಆ ಪುಸ್ತಕ ಇದೆ, ಬೇಕಾದ್ರೆ ತಮ್ಮ ಆಸಕ್ತಿ ತರಿಸ್ಕೋಬಹುದು. ಇಲ್ಲಿವರೆಗೂ ಕೂಡ ನನ್ನ ಒಂದು ಸಣ್ಣ ಒಂದು ವ್ಯಕ್ತಿನ ಗುರುತಿಸ್ಬಿಟ್ಟು ನಮ್ಮ ಪ್ರಕಾಶ್ ಪೀಠಕ್ ಸರ್ ಅವರು, ಅವರ MD ಸಾಹೇಬರು, ವೆಂಕಟೇಶ್ ನಾಮಗೌಡ್ಸ್ ಅವರು, ಇವರೆಲ್ಲ ಗುರುತಿಸ್ಬಿಟ್ಟು ಇಲ್ಲಿವರೆಗೆ ಕರೆದ್ಬಿಟ್ಟು ಒಂದು ಏನೋ ಫೋಕಸ್ ಮಾಡುವಂಥ ಕೆಲಸ ಮಾಡಿದಾರಲ್ಲ, ಆ ಸ್ಟುಡಿಯೋದವರಿಗೆ, ಇವರೆಲ್ಲರಿಗೂ ಕೂಡ ಸಿಬ್ಬಂದಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಆಭಾರಿಯಾಗಿದ್ದೇನೆ ಅಂತ ಅಭಿನಂದನೆ ಸಲ್ಲಿಸೋಕ್ಕೆ ತುಂಬ ಖುಷಿ ಆಗುತ್ತಿದೆ. ಎಲ್ರಿಗೂ ನಮಸ್ಕಾರ. ಮೇರು ಸಾಹಿತಿಗಳಾಗಿರ್ತಕ್ಕಂಥ ಶ್ರೀಯುತ ಶಿವಪ್ಪ ಹುಗಾರ್ ಅವರನ್ನ ತಾವು ಕಂಡಂತೆ ಎಸ್ ಸರ್, ತಮ್ಮ ಅನಿಸಿಕೆಯಲ್ಲಿ ತಮ್ಮ ಭಾವನೆಗಳು ಯಾವ ರೀತಿಯಾಗಿ ಅವ್ರ ಬಗ್ಗೆ ಮೂಡ್ತಾ ಇವೆ? ಶ್ರೀ SR ಹುಗಾರ್ ಅವ್ರನ್ನ ನಾನು ಆತ್ಮೀಯನಾಗಿ ಯಾವಾಗಲೂ ಕರೆಯೋದು ಲೇಖಕರು ಅಂತ ಹೇಳಿ. ಮೊದಲು ಅವರು ನನಗೆ ಪರಿಚಯ ಆಗಿದ್ದು ಒಬ್ಬ CRP ಆಗಿ ಶಿಕ್ಷಕರಾಗಿ ಬೀಳಗಿ ತಾಲೂಕಿನಲ್ಲಿ ನಾನು ಕೆಲಸ ಮಾಡ್ತಿರೋದು. ಮುಂದೆ ಅವರ ಪರಿಚಯ ಹೆಚ್ಚಾದಂತೆ ಹೋದಂತೆ ಅವರಿಂದ ನಾನು ಅವರೇ ಬರೆದಂತಹ ಅವರ ಪುಸ್ತಕಗಳಾದಂತಹ ನವರಸಾಂಬುದಿ, ಅಪರೂಪದ ಐತಿಹ್ಯಗಳು ಮತ್ತು ಪುರಾಣದ ಪುರಾವೆಗಳು, ಈ 3 ಪುಸ್ತಕಗಳನ್ನು ಅವರ ಕಡೆಯಿಂದ ಇಸ್ಕೊಂಡು ನಾನು ಓದಿದಾಗ ನನಗೆ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಇಂಥ ಒಬ್ಬ ದೊಡ್ಡ ಸಾಹಿತಿ ನಮ್ಮ ಶಿಕ್ಷಕ ವೃಂದದಲ್ಲಿ, ಅದು ಉತ್ತರ ಕರ್ನಾಟಕದ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ. ಮುಂದೆ ನಾನು ಅವರ ಜೊತೆಗೆ ಹೊಂಬೆಳಕು, ಅಂತರಾಳ ಮತ್ತು ಬೆಳದಿಂಗಳು ಅನ್ನುವಂಥ 3 ಪುಸ್ತಕಗಳನ್ನು ಮುದ್ರಣ ಮಾಡಿಸಿಕೊಡ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನವೂ ಮಾಡಿದೆ. ಆ 3 ಪುಸ್ತಕಗಳನ್ನು ಕೊಚ್ಚೇಶ್ವರ ಪ್ರಿಂಟಿಂಗ್ ಪ್ರೆಸ್ ಹಾಗೂ ಬಸವರಾಜ್ ಖೋತ್ ಅವರ ಸಹಾಯದಲ್ಲಿ ನಾವು ಅವುಗಳನ್ನು ಮುದ್ರಣ ಕೂಡ ಮಾಡಿಸಿ ಅವುಗಳನ್ನು ಈ ನಾಡಿಗೆ ಪ್ರಸ್ತುತ ಮಾಡಿದ್ದೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ತುಂಬ ಅಭಿನಂದನೆ ಸರ್. ಶಿವಪ್ಪ ಹುಗಾರ್ ಅವರು ವಾಗ್ಮಿಗಳ ಜೊತೆಗೆ ಒಳ್ಳೆ ಬರಹಗಾರರು, ಉತ್ಕೃಷ್ಟ ಶ್ರೇಷ್ಠ ನಾಡಿನ ಶ್ರೇಷ್ಠ ಚಿಂತಕರ ಜೊತೆಗೆ ಒಳ್ಳೆಯ ಲೇಖಕರು ಕೂಡ. ತಾವು ಕಂಡಂತೆ ಸರ್, ತಾವು ಕಂಡಂತೆ ತಮ್ಮ ಪರಿಚಯ ಹೇಳಿ, ತಾವು ಅವರ ದೃಷ್ಟಿ ಒಳಗೆ ಯಾವ ರೀತಿಯಾಗಿ ನಿಮ್ಮ ಸ್ಟುಡಿಯೋಗೆ ನಮಸ್ಕಾರ. ನನ್ನ ಹೆಸರು ರಂಗನಾಥ್ ಬೆಳಗಲಿ ಅಂತೇಳಿ. ನಾನು ಬೀಳಗಿ ತಾಲೂಕಿನ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಬಕವಿ ಶಾಲೆಯಲ್ಲಿ ಸಹಶಿಕ್ಷಕನಾಗಿ, ಕನ್ನಡ ಸಹಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಾನು ಶಿವಪ್ಪ ರಾಮಪ್ಪ ಹುಗಾರ್ ಅವರ ಒಬ್ಬ ಆತ್ಮೀಯ ಸ್ನೇಹಿತನಾಗಿ, ಅವರ ಒಬ್ಬ ಮಾರ್ಗದರ್ಶಕ ಶಿಷ್ಯನಾಗಿ, ಮತ್ತು ಅವರ ಕೃತಿಗಳ ಒಬ್ಬ ಸಾಹಿತ್ಯ ಪ್ರೇಮಿಯಾಗಿ ಹೇಳ್ಬೇಕಂತಂದರೆ, ಅವರು ಸಾಹಿತ್ಯದಲ್ಲಿ ಒಂದು ಈಗೇನು 2 ಕಾದಂಬರಿಗಳಾಗಿರ್ಬೋದು ಮತ್ತು 4 ಪೌರಾಣಿಕ ಆಧ್ಯಾತ್ಮಿಕ ಪುರಾಣಗಳನ್ನು ಏನು ಬರೆದಿದ್ದಾರೆ, ಒಟ್ಟಿಗೆ 6 ಕೃತಿಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇದು ಬಹಳಷ್ಟು ಹೆಮ್ಮೆಯ ವಿಷಯ. ಇಲ್ಲಿ ವಚನಕಾರರಾಗಿದ್ದ ಬಸವಣ್ಣರು ಹೇಳುವಂತೆ ಇವ ನಾರವ ಎಂದೆನಿಸದರೆ, ಇವ ನಮ್ಮವ ಎಂದೆನಿಸಯ್ಯ ಅನ್ನುವ ಹಾಗೆ ಈ ಒಂದು ಆಧುನಿಕ ಕಾಲದಲ್ಲಿ ಒಂದು 6 ಕಾದಂಬರಿಗಳನ್ನು ಒಟ್ಟಿಗೆ ಮಾಡ್ತಕ್ಕಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರಲ್ಲ, ಇದು ಮೆಚ್ಚತಕ್ಕಂಥ ವಿಷಯ. ಅವರನ್ನು ಪ್ರೋತ್ಸಾಹಿಸಲೇಬೇಕು. ಏನಪ್ಪ ಅಂತಂದ್ರೆ, ಈ ಒಂದು ಅನುಷ್ಠಾನ ಮೂರ್ತಿ ಅಂತಕ್ಕಂಥ ಶಿರೂರು ಶ್ರೀ ಚನ್ನವೀರ ಮಹಾಸ್ವಾಮಿಗಳ ಪೌರಾಣಿಕ ಕಾದಂಬರಿ ಆಗಿರ್ಬೋದು, ಅದೇ ರೀತಿ ಮಹಾಶಿವಯೋಗಿ ಶ್ರೀ ಶಿರೂರ ಪೌರಾಣಿಕ ಕಾದಂಬರಿ ಆಗಿರ್ಬೋದು, ವಾಕ್ಸಿದ್ಧಿ ಪುರುಷ ಶ್ರೀ ಸಿದ್ಧಲಿಂಗ ಮಹಾಶಿವಯೋಗಿಗಳ ಅಂತಕ್ಕಂಥ ಸಿರಿ ಶತಪದಿ ಅಂತಕ್ಕಂಥ ಒಂದು ಹೊಸ ಛಂದಸ್ಸಿನಲ್ಲಿ ಅರ್ಥಪೂರ್ಣವಾಗಿ ಪುರಾಣವನ್ನು ಬರೆದಿರ್ತಕ್ಕಂಥವ್ರು. ಅದೇ ರೀತಿ ಶಿವನಾಗ ಪುರಾಣ ಕಾವ್ಯ ಅಂತಕ್ಕಂಥ ಸಿರಿ ದಶಪದಿ ಅಂತಕ್ಕಂಥ ಹೊಸ ಛಂದಸ್ಸಿನಲ್ಲಿ, 2 ಛಂದಸ್ಸಿನಲ್ಲಿ ಮತ್ತು 2 ಒಂದು ಕಾದಂಬರಿಗಳಾಗಿರ್ಬೋದು ಮತ್ತು 2 ಬಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿರ್ತಕ್ಕಂಥ ಕಾದಂಬರಿಗಳು ಏನಿದಾವೆ, ಕಮರಿಮಠ ವಿಜೇತ ಶಿರೂರ ಶ್ರೀ ಚನ್ನ ಮಹಾವೀರ ಸ್ವಾಮಿಗಳು ಅಂತಕ್ಕಂಥವು, ಇವು ಈ ಒಂದು ರಾಘವಾಂಕನ ಕಾಲದ ಕೃತಿಗಳಾಗಿರಬಹುದು ಮತ್ತು ಈ ಒಂದು ಕುಮಾರವ್ಯಾಸನ ಕಾಲದ ಕೃತಿಗಳನ್ನ ನೋಡಿದಾಗ ಆ ಒಂದು ಕುಮಾರವ್ಯಾಸರ ಕಾಲದ ಮತ್ತು ರಾಘವಾಂಕ ಷಟ್ಪದಿ ಬ್ರಹ್ಮ ಏನಿದ್ದಾರೆ ಅವರ ಕಾಲದ ನೆಲೆಗಟ್ಟಿನಲ್ಲಿ ಸರಿಸಮಾನವಾಗಿ ನಿಲ್ತಕ್ಕಂಥ ವ್ಯಕ್ತಿಗಳ ಸಾಲಿನಲ್ಲಿ ಇವರು ಸಹ ಒಬ್ರು ಅಂತಕ್ಕಂಥದ್ದಕ್ಕೆ ಈ ಒಂದು ಕೃತಿಗಳೇ ಸಾಕ್ಷಿ ಅನ್ನತಕ್ಕಂಥದ್ದನ್ನು ನಾವು ಈ ಆಧುನಿಕ ಒಂದು ಕಾಲದಲ್ಲಿ ನೋಡ್ತಾ ಇದ್ದೀವಿ. ಆದ್ದರಿಂದ ಅವರನ್ನ ನಾವು ಈ ಒಂದು ಅಭಿನವ ಕುಮಾರವ್ಯಾಸ ಅಂದ್ರೂ ಪರವಾಗಿಲ್ಲ, ಅದೇ ರೀತಿ ಆಧುನಿಕ ಷಟ್ಪದಿಯ ಬ್ರಹ್ಮ ಅಂತ ಕರೆಯಲು ಸಹ ಉತ್ಪ್ರೇಕ್ಷೆ ಆಗಲಾರದು ಅಂತಕ್ಕಂಥ ಮಾತುಗಳನ್ನ
ಆ ಒಂದು ಕೃತಿಗಳೇ ಸಾಕ್ಷಿ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ಓಕೆ ಸರ್. ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಕುಮಾರವ್ಯಾಸ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಇದರ ಅರ್ಥ ಅದು ಅನುಭವದಿಂದ ಮತ್ತು ಅಮೃತದ ಕೂಡಿಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿ ಅವರ ಕೃತಿಗಳು. ಸರಿ, ಧನ್ಯವಾದಗಳು ಸರ್. ಸರ್, ಪ್ರತಿಧ್ವನಿ ವಾಹಿನಿಯ ಪರವಾಗಿ ಇವತ್ತು ಅಪರೂಪದ ಸಾಹಿತಿಗಳಲ್ಲಿ ಅಪರೂಪದ ಮೇರು ಸಾಹಿತ್ಯನ ನಾವು ನಮ್ಮ ಪ್ರತಿಧ್ವನಿ ವಾಹಿನಿಯ ಮೂಲಕ ಸತ್ಕರಿಸುವಂಥ ಒಂದು ಸುಂದರ ಸಮಾರಂಭ. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಸರ್. ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.